ನಮಸ್ಕಾರ ಗೆಳೆಯರೇ, ನಮ್ಮ ಮನೆಗೆ ಈ ದಿನ ಹೊಸ ಅತಿಥಿ ಬಂದಿದ್ದಾರೆ ಅಂತ ಹೇಳಿದ್ದೀನಲ್ವಾ. ಅದು ಮತ್ತಾರೂ ಅಲ್ಲ, ನಮ್ಮ ಕುರಿ ಮರಿ. ಎಷ್ಟೊಂದು ಕ್ಯೂಟಾಗಿ ಮುದ್ದಾಗಿದೆಯಲ್ವಾ. ತುಂಬ ಚೆನ್ನಾಗಿದೆ. ಇದು ಬರೀ 10 ನಿಮಿಷ ಆಗಿದೆ ಇದು ಭೂಮಿಗೆ ಬಂದು. ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ನನಗೆ ತುಂಬ ಇಷ್ಟ ಕುರಿ ಮತ್ತು ಕರು, ಹಸು ಅಂದರೆ. ಏಕೆಂದರೆ ನಮ್ಮ ಮನೇಲಿ ಕುರಿಗಳು ಹಸುಗಳು ಇರೋದ್ರಿಂದ ನನಗೆ ಇದು ಚೆನ್ನಾಗಿ ಗೊತ್ತು. ಡೈಲಿ ನೋಡ್ತಾನೆ ಇರ್ತಿರಲ್ವ ನಾವು. ಅದಕ್ಕಾಗಿ ನನಗೆ ಕುರಿಗಳು ಮತ್ತು ಹಸುಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ನೋಡಿ, ಈಗ ಡೆಲಿವರಿಗೆ ಮೊದಲು ಯಾವ ರೀತಿ ಅದು ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತ. ಸೊ ನಮಗೆ ಗೊತ್ತಾಗುತ್ತೆ ಯಾವಾಗ ಡೆಲಿವರಿ ಆಗುತ್ತೆ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ನಮಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಮಗೆ ಇದು ಡೆಲಿವರಿ ಆಗುತ್ತೆ ಇವತ್ತು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನೋಡಿ, ಅದು ಪಾಪ ತುಂಬ ನೋವು ಪಡ್ತಾ ಇದೆ. ನಾನು ಹೆಲ್ಪ್ ಮಾಡ ಅಂದರೆ ಅದು ಮಾಡಿಸ್ಕೊಂಡಿಲ್ಲ. ಏಕೆ ಅಂದರೆ ಕುರಿಗಳು ಯಾವತ್ತೂ ಅಷ್ಟೇ ಹೆಲ್ಪ್ ಮಾಡಿಸ್ಕೊಳಲ್ಲ. ಅದು ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಸಹ ಪಾಪ ತುಂಬ ನೋವು ಪಡ್ತಾ ಇದೆ. ಅದು ಬೇರೆ ಇದು ಕನ್ಯೆ ಕುರಿ ಅಂತಾರಲ್ವ, ಮೊದಲನೇ ಸಾರಿ ಇದು ಪ್ರೆಗ್ನೆಂಟಾಗಿ ಮಗು ಆಗ್ತಾ ಇರೋದಲ್ವ. ಅದಕ್ಕಾಗಿ ನಾನು ಹೆಲ್ಪ್ ಮಾಡೋಕ್ಕೆ ಹೋದೆ. ಆದರೆ ಅದು ಎದ್ಬಿಡ್ತು. ಮತ್ತೆ ನೋಡಿ, ಇದು ಮತ್ತೆ ಮಲ್ಕೊಂಡಿದ್ದೆ, ಮತ್ತೆ ನೋವು ಪಡ್ತಾಯಿದ್ದೆ. ನಾನು ಹೆಲ್ಪ್ ಮಾಡೋಕ್ಕೆ ಹೋದರೆ ಅದು ಮಾಡಿಸ್ಕೊಳ್ಳಿಲ್ಲ. ಅದೇ ಈತಾ ಇದೆ ಅಂತಾರೆ ನಮ್ಮ ಕಡೆ. ಡೆಲಿವರಿ ಆಗ್ತಾ ಇರೋದನ್ನು ಈತಾ ಇದೆ ಅಂತ ಹೇಳ್ತಾರೆ. ಸೊ ನಿಮ್ಮ ಕಡೆ ಏನಂತಾರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈಗ ಅದು ಮಗುಗೆ ಜನ್ಮ ಕೊಡ್ತಾ ಇದೆಯಲ್ವ, ಈತಾ ಇದೆ. ಸೊ ನೋಡಿ, ಈಗ ಅರ್ಧ ತಲೆ ಬಂದುಬಿಟ್ಟಿದೆ. ಎಷ್ಟೊಂದು ಚೆನ್ನಾಗಿದೆ ನೋಡಿ. ಎಷ್ಟೊಂದು ಚೆನ್ನಾಗಿ ನೋಡ್ತಿದೆಯಲ್ವ. ಸೊ ಈಗ ಅದು ಯಾವ ರೀತಿ ಮಗುನ ಈಯುತ್ತೆ ಅಂತ ನೋಡಿ. ಎಷ್ಟೊಂದು ಚೆನ್ನಾಗಿದೆ. ಒಬ್ಬರು ಹೆಲ್ಪ್ ತೊಗೊಂಡಿರೋ ಆದಷ್ಟು ಅದೇ ಈತಾ ಇದೆಯಲ್ವ. ನನಗಂತೂ ತುಂಬ ಖುಷಿ ಆಯಿತು. ಅದೇ ಮನುಷ್ಯರಾದರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡ್ಬೋದು ಇಲ್ಲಿ. ಸೊ ನಮ್ಮ ಮನೆಯಲ್ಲಿ ನನಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ತೀನಿ. ಏಕೆಂದರೆ ನಾನು ಈ ಥರದ್ದು ತುಂಬ ನೋಡಿದ್ದೀನಿ. ಸೊ ಎಷ್ಟೊಂದು ಚೆನ್ನಾಗಿ ಮಗು ಬಂದ್ಬಿಡ್ತು ನೋಡಿ. ಕುರಿಗಳು ಯಾವತ್ತೂ ಹೆಲ್ಪ್ ತಗೊಳ್ಳೋದೇ ಇಲ್ಲ. ಆದರೂ ಹೆಲ್ಪ್ ಮಾಡೋಕ್ಕೆ ಹೋದರೆ ಅವು ಹೆಲ್ಪ್ ತಗೊಳಕ್ಕೆ ಹೋಗಲಿಲ್ಲ. ಎಷ್ಟೊಂದು ಚೆನ್ನಾಗಿ ಈಗ ಮುಕ್ಕಿರುತ್ತಲ್ವ, ಅದನ್ನು ಹಿಂಡಬೇಕು. ಸೊ ಹಿಂಡಿದ ಮೇಲೆ ನೋಡಿ ಅದರ ಅಮ್ಮ ಎಷ್ಟೊಂದು ಚೆನ್ನಾಗಿ ನಿಗ್ತಾ ಇದೆ ಅಂದ್ಬಿಟ್ಟು. ತಾಯಿ ಮತ್ತು ಮಗುವಿನ ಸಂಬಂಧ ಇದರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೊಂದು ಮುದ್ದಾಗಿದೆ ನಮ್ಮ ಕುರಿಮರಿ ಅಂತ ಗೊತ್ತಾಗುತ್ತೆ. ನೋಡಿ, ಸಂಜೆ ಎಲ್ಲನೂ ಎಷ್ಟೊಂದು ಚೆನ್ನಾಗಿ ಎದ್ದುಬಿಟ್ಟು ಎಷ್ಟೊಂದು ಚೆನ್ನಾಗಿ ಓಡಾಡ್ತಾ ಇದೆ. ಬಟ್ ನಡೆಯೋದು ಇನ್ನೂ ಸರಿಯಾಗಿ ನಡೀತಾ ಇಲ್ಲ. ಬಟ್ ಆದ್ರೂ ಅವ್ರ ಅಮ್ಮ ಹೊರಗಡೆ ಹೋಗ್ಬಿಟ್ಟು ಬಂದಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಹಾಲು ಕುಡಿಸ್ಕೊಳ್ತಾ ಇದೆ ಅಂತ. ಫಸ್ಟು ಮರಿ ಹಾಕಿದ್ರು ತುಂಬ ಚೆನ್ನಾಗಿ ಹಾಲು ಕುಡಿಸ್ಕೊಳ್ತಾ ಇದೆ. ಮತ್ತು ಹಿಂದ್ಗಡೆ ತೋಕೆ ಮಾತ್ರ ಆ ಥರ ಅಂತಲೇ ಇರುತ್ತೆ ಅವ್ರ ಅಮ್ಮ ಅಂದ್ಬಿಟ್ಟು. ನನಗೆ ಕುರಿ ಮರಿಗಳು ಅಂದರೆ ಎಲ್ಲ ತುಂಬಾ ಇಷ್ಟ. ನನಗೆ ಮಕ್ಕಳ ಥರ ಅವು. ನಾನು ಅವುಗಳಿಗೆ ಹಾಲೆಲ್ಲ ಕುಡ್ಸೋಕೆ ಹೋಗ್ತೀನಿ. ಆದರೆ ಇದಕ್ಕಿನ್ನೂ ಪ್ರಾಕ್ಟೀಸ್ ಆಗಿಲ್ವಲ್ಲ, ಅದಕ್ಕಾಗಿ ಅದು ಕುಡಿಸ್ಕೊಳ್ತಾ ಇಲ್ಲ. ಆದ್ರೂ ನಾವು ಬಿಡದೆ ಅವುಗಳಿಗೆ ಹಾಲು ಕುಡಿಯೋದನ್ನು ಕಲಿಸ್ಬಿಡ್ತೀವಿ. ನನಗೆ ಕುರಿ ಮರಿಗಳು ಮತ್ತು ಕರುಗಳು ಅಂದರೆ ತುಂಬಾ ಇಷ್ಟ. ಯಾಕೆಂದರೆ ಚಿಕ್ಕದಾಗಿದ್ದಾಗ ತುಂಬ ಕ್ಯೂಟಾಗಿರುತ್ತೆ. ಇವಂತೂ ನನ್ನ ಬಿಡೋದೇ ಇಲ್ಲ. ನಾನು ಎಲ್ಲೋದ್ರೂ ಇರಬೇಕು. ನಾನು ಎಲ್ಲಿ ಇರ್ತೀನೋ ಅಲ್ಲೇ ಮಲ್ಕೊಳ್ಳುತ್ತೆ. ಮನೆಯೆಲ್ಲ ಓಡಾಡ್ತಾ ಇರುತ್ತೆ. ಎಷ್ಟೊಂದು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಫಸ್ಟ್ ಡೇ ಅಲ್ವಾ ಪಾಪ, ಆಗಲಿಲ್ಲ ಹತ್ತೋದಕ್ಕೆ. ಬಿದ್ದೋಯ್ತು. ಆಗ ನಂಗೆ ತುಂಬ ನೋವಾಗೋಯಿತು. ಅದಕ್ಕೆ ನಾನೇ ಮೇಲೆ ಇಟ್ಕೊಂಡೆ. ಅದಕ್ಕೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ನನ್ನ ಜೊತೆಲಿ ಇದ್ದು. ಮತ್ತು ಅದಕ್ಕೆ ಇದೇ ಥರ ಬಿಡಬಾರ್ದು ಅಂದ್ಬಿಟ್ಟು ಹಾಲು ಕುಡಿಯೋದನ್ನು ಕಲಿಸ್ಬೇಕು ಅಂದ್ಬಿಟ್ಟು ನಾನು ಹಾಲು ಕುಡಿಸೋದನ್ನು ಕಲಿಸ್ತಾ ಇದ್ದೀನಿ. ಒಂದು 2 ದಿನಕ್ಕೆಲ್ಲನೂ ಚೆನ್ನಾಗಿ ರೂಢಿ ಮಾಡ್ಕೊಂಬಿಟ್ರೆ ಸಾಕು. ಇದು ಯಾರ್ದು ಅಂದರೆ ಇದು ಮತ್ತೆ 2 ದಿನ ಬಿಟ್ಟು ಮತ್ತೆ ಇನ್ನೊಂದು ಮರಿ ಹಾಕ್ತು. ಅದಕ್ಕಾಗಿ ಇವೆರಡೂ ಜೊತೆಯಲ್ಲಿರೋದ್ರಿಂದ ತುಂಬ ತೀಟೆ ಇವು. ಎಷ್ಟೊಂದು ಚೆನ್ನಾಗಿ ತೀಟೆ ಮಾಡ್ತಾವಂದರೆ ನಾನು ಎಲ್ಲಿರ್ತೀನೋ ಅಲ್ಲೇ ಇರಬೇಕು ಅವು. ನಾವು ಪ್ರಾಣಿಗಳಿಗೆ ಎಷ್ಟು ಪ್ರೀತಿ ಕೊಡ್ತೀವೋ ಅವು 10ರಷ್ಟು ಪಟ್ಟು ನಮಗೆ ಪ್ರೀತಿ ಕೊಡ್ತವೆ ಅನ್ನೋದಕ್ಕೆ ನನ್ನ ಮನೆಯಲ್ಲಿರೋಂಥ ಕುರಿಮರಿಗಳೇ ಸಾಕ್ಷಿ. ನಮ್ಮ ಮನೆಯಲ್ಲಿ ಇದೇ ಥರ ಇದ್ದರೆ ಆಗಲ್ಲ. ಮತ್ತು ಅವರ ಅಮ್ಮ ಬರೋದು ಸಂಜೆ ಅಂದ್ಬಿಟ್ಟು ನಾವೇನು ಮಾಡ್ತೀರಿ ಅಂದರೆ ಹಾಲು ಹಾಕ್ತೀರಿ ಯಾವಾಗ್ಲೂ. ನೋಡಿ ಎಷ್ಟೊಂದು ಚೆನ್ನಾಗಿ ಕುಡಿಯುತ್ತೆ ಅಂದರೆ ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಿ. ಎಷ್ಟು ಚಿಕ್ಕ ಮಕ್ಕಳಿಗೆ ಕುಡಿಸೋದು ತುಂಬ ಕಷ್ಟ ಅಂತೀರಿ. ಬಟ್ ನಮ್ಮ ಮರಿಗಳಿಗೆ ಅದೇ ಥರ ಏನಿಲ್ಲ. ಎಷ್ಟೊಂದು ಚೆನ್ನಾಗಿ ಹಾಲು ಕುಡ್ಕೊಂಡು ಆಟ ಆಡ್ಕೊಂಡಿರ್ತಾವಂದರೆ ಮನೆಯೆಲ್ಲ ಅವೇ ಇರ್ತವೆ. ಏನು ಮಾಡೋದು ನೋಡಿ. ನಾನು ಅವ್ರ ಸೈಡ್ ಬಂದೆ ನೋಡಿ, ಕೋಪ ಮಾಡ್ಕೊಂಡು ಬಂದು ಎಲ್ಲಿ ಮಲ್ಕೊಂಡಿದ್ದಾವೆ ಅಂದ್ಬಿಟ್ಟು ಮತ್ತೆ ಅವ್ನು ಕರ್ಕೊಂಡು ಹೋಗಬೇಕು. ಇಲ್ಲಾಂದರೆ ಕೋಪ ಮಾಡ್ಕೊಂಡೇ ಇರ್ತವೆ. ಇವುಗಳಿಗೂ ಸಹ ಕೋಪ ಮಾಡ್ಕೊಳ್ಳೋಕೆ ಬರುತ್ತೆ ಅನ್ನೋದನ್ನು ನಾನು
ಇದನ್ನು ನೋಡಿ ತಿಳ್ಕೊಂಡೆ. ಎಷ್ಟೊಂದು ಮುದ್ದು ಕ್ಯೂಟು ಮರಿಗಳಂದರೆ ನನಗೆ ತುಂಬಾ ಇಷ್ಟ. ನೋಡಿ ಬಂದು ಎತ್ಕೊಂಡು ಹೋಗೋದಕ್ಕೆ ಕೂತ್ಕೊಂಡಿದ್ದೀನಿ ನಾನು ಅವುಗಳ ಜೊತೆ. ಇದನ್ನು ಮಾತನಾಡಿಸ್ತಾ ಇದ್ದೀನಿ, ಆದರೆ ಅದು ಬೇರೆ ಕಡೆ ಮಲ್ಕೊಂಡೇ ಇದೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮನೆ ಒಳಗಡೆ ತೊಗೊಂಡು ಹೋಗ್ತೀನಿ. ಇವುಗಳಿಗೆ ಕೋಪ ಸಹ ಬರುತ್ತೆ, ಚಿಕ್ಕ ಮರಿಗಳಾದ್ರೂ ಕೋಪ ಬರುತ್ತೆ. ನೋಡಿ ಎಷ್ಟೊಂದು ಚೆನ್ನಾಗಿದ್ದಾವೆ ಅಲ್ವಾ. ಇವುಗಳಿಗೆ ಹೆಸರಿಟ್ಟಿದ್ದೀನಿ, ಒಂದು ಗಂಡು ಮರಿ ಮತ್ತು ಒಂದು ಹೆಣ್ಣು ಮರಿ. ಬಿಳಿಯಾಗಿರೋದು ಹೆಣ್ಣು ಮರಿ, ಅಷ್ಟು ಕಂದು ಬಣ್ಣ ಇದೆಯಲ್ವ ಅದು ಗಂಡು ಮರಿ. ಸೊ ಹೆಣ್ಣು ಮರಿಗೆ ನಿಹಾ ಅಂತ ಇಟ್ಟಿದ್ದೀನಿ, ಗಂಡು ಮರಿಗೆ ಮನು ಅಂತ ಇಟ್ಟಿದ್ದೀನಿ. ಯಾಕೆಂದರೆ ಅವೆರಡೂ ನೇಮಲ್ಲಿ ನಮ್ಮ ಅಪ್ಪ ಅಮ್ಮ ಹೆಸರು ಇರೋದ್ರಿಂದ ನಾನು ಆ ರೀತಿ ಇಟ್ಟಿದ್ದೀನಿ. ಆ ರೀತಿ ಹೆಸರು ಚೆನ್ನಾಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ನೋಡಿ ಎಷ್ಟೊಂದು ಮುದ್ದಾಗಿದ್ದಾವೆ ಅಂದ್ಬಿಟ್ಟು ನಾವು ಔಟ್ಸೈಡ್ ಬಂದರೆ ಔಟ್ಸೈಡ್ ಬಂದು ಮಲ್ಕೊಂಡಿದ್ದಾವೆ. ಒಳಗಡೆ ಹೋದರೆ ಒಳಗಡೆ ಬರ್ತವೆ. ನಾನೇನಾದರೂ ಕಾಣಿಸ್ಲಿಲ್ಲ ಅಂದರೆ ಅವೇ ಓಡಿ ಬಂದುಬಿಡ್ತವೆ. ಎಷ್ಟೊಂದು ಕ್ಯೂಟ್ ಮರಿಗಳಂದರೆ ನನಗಂತೂ ತುಂಬಾ ಇಷ್ಟ. ಪ್ಲೀಸ್ ಇಲ್ಲಿವರೆಗೂ ನೋಡಿದ್ರಂದರೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಫ್ರೆಂಡ್ಸ್. ಅದೇ ರೀತಿ ಈ ಥರ ನಮ್ಮ ಮನೇಲಿ ಇನ್ನೂ ಒಬ್ಬ ಅತಿಥಿ ಇದೆ, ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ.